ಹಾಯ್, ನನ್ನ ಹೆಸರು ಸುಹಾಸ್ ಅಂತ. ಸೊ ಡಿಸೈನ್, ಕನ್ಸ್ಟ್ರಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ಲ್ಯಾನಿಂಗು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಗ್ಗೆಸ್ಟ್ ಹೈಲೈಟ್ ನನ್ನ ಪ್ರಕಾರ ಏನಂದರೆ ವೆಂಟಿಲೇಷನ್, ಲೈಟಿಂಗಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಪರ್ಸ್ಪೆಕ್ಟಿವು ಎಲ್ಲರದು ಡಿಫ್ರೆಂಟ್ ಇರುತ್ತೆ. ನನಗೆ ಕಂಪ್ಲೀಟ್ಲಿ ಲೈಟಿಂಗು ಆ್ಯಂಡ್ ವೆಂಟಿಲೇಷನ್ ತುಂಬ ಇಷ್ಟ ಆಯಿತು. ಪ್ರಿಫರಬ್ಲಿ ಆಮೇಲೆ ಟ್ರಿಪ್ಲೆಕ್ಸಲ್ಲಿ ನೀವು ಎಕ್ಸಾಕ್ಟ್ಲಿ ಹೇಗೆ ಸ್ಪೇಸಿಂಗ್ ಕೊಟ್ಟಿದ್ದಾರೆ ಅದರಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು. ಡಿವಿಷನ್ಸ್ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಸೆಂಟರ್ಗೆ ವಾಕಿಂಗ್ ಏರಿಯಾ ಇರ್ಬೋದು, ರೂಮ್ ಸ್ಪೇಸಿಂಗ್ ಇರ್ಬೋದು, ಎಲ್ಲದಕ್ಕೂ ಸ್ವಿಚಿಂಗ್ ಕೂಡ ಕರೆಕ್ಟಾಗಿ ಎಲ್ಲನೂ ಲೈಟಿಂಗು ಚೆನ್ನಾಗಿದೆ. ಸೊ ಅದು ನನಗೆ ಪ್ರಿಫರಬ್ಲಿ ಅದು ಇಷ್ಟ ಆಯಿತು. ದಟ್ಸ್ ವಾಟ್. ಸೊ ನೀವು ಇನ್ ಕೇಸ್ ಒಬ್ಬೊಬ್ಬರಿಗೆ ಒಬ್ಬ ಕನ್ಸ್ಟ್ರಕ್ಷನ್ ವರ್ಕ್ ಕೊಟ್ಟು ಒಬ್ರಿಗೆ ಇಂಟೀರಿಯರ್ ಕೊಟ್ಟು ಇವೆಲ್ಲ ಮಾಡೋ ಬದಲು ಒಬ್ಬರ ಹತ್ರನೇ ಎಲ್ಲ, ಬಿಕಾಸ್ ಎಂಟೈರ್ ಇವರೇ ಟೇಕ್ ಕೇರ್ ಮಾಡಿರೋದ್ರಿಂದ ಒಂದು ಸತಿ ಐ ಥಿಂಕ್ ಯು ಮೇ ಹ್ಯಾವ್ ಸೀನ್ ದ ಎಂಟೈರ್ ಹೌಸ್ ಪ್ರಾಪರ್ಟಿ ಆಸ್ ವೆಲ್. ಒಂದು ವೀಡಿಯೋ ಕೂಡ ಇರ್ಬೋದು ಇದ್ರ ಬಗ್ಗೆ. ಸೊ ನೀವೇ ನೋಡಿರೋಂಗೆ ಆ್ಯಡ್ಸಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರ ಕೈಯಲ್ಲಿ ಎಲ್ಲ ಕೊಟ್ಟು ಮಾಡಿಸೋದ್ರಿಂದ ಪರ್ಫೆಕ್ಷನ್ ಇನ್ನೂ ಚೆನ್ನಾಗಿರುತ್ತೆ ಅನ್ಕೋತೀನಿ. ಸೊ ಐ ವುಡ್ ಗಿವ್ ದೆಮ್, I mean, it's not 10 of 10. Again, I cannot comment on different opinions, but I'll give 10 of 10 in my perspective. ಫಸ್ಟ್ ಯೂಶಲಿ ಯಾರಾದರೂ ಮನೆ ಹೊರಗಡೆ ಬಂದರೆ ಇಟ್ಸ್ ಲೈಕ್ ಔಟ್ಲುಕ್, ಅಪಿಯರೆನ್ಸ್, ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು, ವುಡ್ ವರ್ಕ್ ಇರ್ಬೋದು ಆ್ಯಂಡ್ ಟೈಲ್ಸ್ ಇರ್ಬೋದು, ಅದನ್ನು ನೋಡ್ತಾರೆ. ಸೊ ಆ್ಯಕ್ಚುಲಿ ಫಸ್ಟ್ ಅಪಿಯರೆನ್ಸ್ ವಾಸ್ ಗುಡ್. ಸೊ ಅದಾದಮೇಲೆ ಒಳಗಡೆ ಎಂಟರ್ ಆಗ್ತಾ ಪಾರ್ಕಿಂಗ್ ವಾಸ್ ಆಲ್ಸೋ ಸ್ಪೇಷಿಯಸ್ ಆಗಿತ್ತು. ಅದಾದಮೇಲೆ ಸ್ಟೆಪ್ಸ್ ಹತ್ರ ಇರೋದು, ಆ ಗ್ಲಾಸ್ದು ಸ್ಟ್ಯಾಂಡ್ಸ್ ಇರ್ಬೋದು, it was nice, and the main door was actually attractive. Simple agi, it was nice. Okay. So as a ladies, we feel like a walking wardrobe. Everything in nowadays is trend. So how you like it that? So nowadays people, especially women, prefer open kitchen and spacious ಆಗಿರಬೇಕು, and utensils ಎಲ್ಲ ಸೆಟಲ್ ಮಾಡೋಕ್ಕೆ ಸಪ್ರೇಟ್ ಸ್ಪೇಸಸ್ ಇರಬೇಕು ಅಕಾಮಿಡೇಷನ್ಸ್ಗೆ ಅಂಥೇಳಿ. ಸೊ ಆ್ಯಕ್ಚುಲಿ ದಟ್ ವಾಸ್ ಎವ್ರಿಥಿಂಗ್ ಇಸ್ ಫೈನ್. ಮೇಲ್ ಕಬೋರ್ಡ್ಸ್ ಆಗಿರ್ಬೋದು, ವುಡ್ ವರ್ಕ್ಸ್ ಆಗಿರ್ಬೋದು, ಆ್ಯಂಡ್ ಪ್ರತಿಯೊಂದು ಇಡೋದಕ್ಕಾಗಲಿ, ಆಮೇಲೆ ನೀರಿಂದು ಆರ್ಗನೈಸೇಷನ್ ಚೆನ್ನಾಗಿತ್ತು. ಓಕೆ ಓವರಾಲ್ ಇವಾಗ ಈ ಕನ್ಸ್ಟ್ರಕ್ಷನ್ ಎಂಡ್ ಟು ಎಂಡ್ ಪ್ರೋಸೆಸ್ ಮಾಡಿರೋದ್ರಿಂದ ಯಾವ ರೀತಿ ರೆಕಮೆಂಡೇಷನ್ ಮಾಡ್ಬೋದು? ಇನ್ ಕಮಿಂಗ್ ನೀವೇ ಕನ್ಸ್ಟ್ರಕ್ಟ್ ಮಾಡ್ತೀರಾ, ಇಲ್ಲ ಎನಿ ಒನ್ ಇಫ್ ಯು ವಾಂಟ್ ಟು ರೆಫರ್ ಮೀನ್ಸ್ ಹೌ ಪ್ರಿಫರಬಲಿ ಜೆನ್ಯೂನ್ಲಿ ಯು ಕ್ಯಾನ್ ರೆಫರ್ ದಿಸ್ ಕಂಪನಿ? ಐ ಥಿಂಕ್ ವಿ ಕ್ಯಾನ್ ರೆಫರ್ ಅದರ್ ಪೀಪಲ್ ಆಲ್ಸೋ ಫಾರ್ ದಿಸ್, ಬಿಕಾಸ್ ಇಟ್ಸ್ ಲೈಕ್ ಸ್ಪೇಷಿಯಸ್ ಆಗಿನೂ ಮಾಡೋದು ಆ್ಯಂಡ್ ಕ್ರಿಯೇಟಿವ್ ಆಗಿ ಮಾಡೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪೀಪಲ್. ಬಿಕಾಸ್ ಚಿಕ್ಕ ಜಾಗದಲ್ಲಿ ಮಾಡೋದು ತುಂಬ ಕಷ್ಟ ಇದೆ. ಐ ಥಿಂಕ್ ದಿಸ್ ಹ್ಯಾಸ್ ಮೆಟ್ ದ ಎಕ್ಸ್ಪೆಕ್ಟೇಷನ್ಸ್. ವಿ ಕ್ಯಾನ್ ಪ್ರಿಫರ್ ಇಟ್. ಓಕೆ, ಔಟ್ ಆಫ್ ರೈಟಿಂಗ್ 10 out of what your rating you can give? 9.8. 9.8. ಓಕೆ, ಥ್ಯಾಂಕ್ ಯು. ಮನೆ ನೋಡಿದ ತಕ್ಷಣ ನಾವು ಪಕ್ಕದ ಮನೆಯವರು ಮನೆ ನೋಡಿದೆ, ಭಾಳ ಚೆನ್ನಾಗಿ ಬಂದಿದೆ, ಭಾಳ ಇಷ್ಟ ಆಯಿತು. ಭಾಳ ಡಿಸೈನ್ ಎಲ್ಲ ಹೇಗೆ ಅನಿಸ್ತು? ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಇದು ಬಾತ್ರೂಮು ಇದು ಚೆನ್ನಾಗಿದೆ, ಎಲ್ಲ ಡಿಸೈನ್ ಎಲ್ಲ ಚೆನ್ನಾಗಿದೆ. ಓಕೆ, ಭಾಳ ವೆರಿ ಹ್ಯಾಪಿ. ಓಕೆ, ಎಲ್ಲ ಇಷ್ಟ ಆಯ್ತಾ? ಓಕೆ, ಓಕೆ, ಬಂದವ್ರಿಗೆಲ್ಲ ಗುಡ್ ಕ್ವಾಲಿಟಿ, ಗುಡ್ ಕನ್ಸ್ಟ್ರಕ್ಷನ್, ಗುಡ್ ಡಿಸೈನ್, ಬೆಸ್ಟ್ ವಾಸುಕಿ ವೆಂಚರ್ಸ್. ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಕಟ್ಟಿದ್ದಾನೆ ನನ್ನ ಮೊಮ್ಮಗ. ಹೌದಾ, ನಿಮ್ಮ ಮಗ ಕಟ್ಟಿರೋದಲ್ಲ? ಹೇಗೆ ಅನಿಸ್ತಿದೆ ಓವರಾಲ್? ತುಂಬ ಸಂತೋಷ ಆಯಿತು. ಓಕೆ, ಕನ್ಸ್ಟ್ರಕ್ಷನ್ ಹೇಗೆ ಬಂದಿದೆ? ನೀವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ಇಲ್ಲ? ತುಂಬ ಚೆನ್ನಾಗಿ ಬಂದಿದೆ. ಹೌದಾ? ಸ್ಪೆಷಲಿ ನಿಮ್ಗೆ ಏನು ಇಷ್ಟ ಆಯಿತು? ಪೂಜೆ ರೂಮ ಇಲ್ಲ ಕಿಚನ್? ಪೂಜೆ ರೂಮು ಇಷ್ಟ ಆಯಿತು, ಕಿಚನ್ ಏನಾದ್ರು ಪರ್ಟಿಕ್ಯುಲರ್ ಇದೆಯಮ್ಮ? ಯಾಕೆಂದರೆ ಆಬ್ವಿಯಸ್ಲಿ ಪೂಜಾ ರೂಮು ಇಲ್ಲ ಕಿಚನು ಇಲ್ಲ ಹಾಲ್ ಅಂತ ಇರುತ್ತೆ. ಇಲ್ಲ ಎಲ್ಲ ಕರೆಕ್ಟಾಗಿ ಎಲ್ಲ ಚೆನ್ನಾಗಿ ಬಂದಿದೆ. ಚಿಕ್ಕ ಸ್ಪೇಸಲ್ಲಿ ಇವಾಗ 25-30 ಇರೋದ್ರಿಂದ ಚೆನ್ನಾಗಿ ಬಂದಿದೆಯಾ? ಹೌದು, ಚಿಕ್ಕದಾಗಿದ್ರೂ ದೊಡ್ಡದಾಗಿ ಕಾಣುತ್ತೆ. ಹೌದಾ? ಓಕೆ, ಡಿಸೈನ್ ಚೆನ್ನಾಗಿ ಬಂದಿದೆ. ಹೇಗೆ ರೆಕಮೆಂಡ್ ಮಾಡ್ತೀರಾ? ನೆಕ್ಸ್ಟ್ ಏನಾದ್ರು ಕನ್ಸ್ಟ್ರಕ್ಷನ್ ಇದೆ ಇನ್ನೊಬ್ರು ಮೊಮ್ಮಕ್ಕಳಿಗೆ? ಮಾಡ್ತೀನಿ. ಇನ್ನೊಬ್ಳು ಮೊಮ್ಮಗಳನ್ನು ಕಟ್ಟಬೇಕು ಅಂತ ಇದ್ದಾಳೆ. ಓಕೆ, ಸರ್, ವಾಸುಕಿ ಕನ್ಸ್ಟ್ರಕ್ಷನ್ದು ಮನೆ ಮಾಡಿದ್ದಾರೆ, ಇವತ್ತು ಗ್ರೂಪ್ ರಶ್ ಇದೆ. ಹೇಗೆ ಅನಿಸ್ತಿದೆ ನಿಮಗೆ ಟೋಟಲಿ ಟುಡೇ? ಆ್ಯಕ್ಚುಲಿ ವಾಸುಕಿ ಕನ್ಸ್ಟ್ರಕ್ಷನ್ಸ್ ಬಂದು ನಮಗೆ ಐಡಿಯಾ ಇರಲಿಲ್ಲ. ನಮಗೆ ಬೆಂಗಳೂರಲ್ಲಿ ಮನೆ ಯಾವ ಥರ ಕಟ್ಟಬೇಕು ಅಂತಲೂ ಅಂದರೆ ಒಂದು ಐಡಿಯಾ ಇರಲಿಲ್ಲ. ಬಟ್ ಅವರು ನಮ್ಮ ಮಾವರ ಕಡೆಯಿಂದ ಪರಿಚಯ ಇದ್ದರು, ಫ್ರೆಂಡ್ ಇದ್ದರು. ಅವರು ಜಸ್ಟ್ ಯಾರೋ ಒಬ್ಬರು ರೆಫರೆನ್ಸ್ ಮಾಡಿದ್ರು ಹಾಗೆ. ಮತ್ತು ಅವ್ರದ್ದು ಕೋಟ್ ತೊಗೊಂಡ್ವಿ. ದೆನ್ ಅಗೇನ್ ವಿ ಜಸ್ಟ್ ಗೋ ಥ್ರೂ ದಟ್ ಕೊಟೇಶನ್ ಆ್ಯಂಡ್ ಸೊ ದ ಮೆಟೀರಿಯಲ್ಸ್ ಯಾವ ಥರ ಇದೆ ಅಂತ ಎಲ್ಲ. ಬಟ್ ಎಲ್ಲ ಕಂಪೇರ್ ಟು ಅದರ್ ಕನ್ಸ್ಟ್ರಕ್ಷನ್ಸ್ ಆಲ್ ಮೀನ್ಸ್ ವಿತಿನ್ ಬಜೆಟಲ್ಲೇ ಇತ್ತು ಮತ್ತು ಗುಡ್ ಕ್ವಾಲಿಟಿ ಇತ್ತು. ಅದರಿಂದ ನಾವು ಅವ್ರ ಜೊತೆ ಇದು ಮಾಡೋಣ ಅಂತ ಪ್ರೋಸೆಸ್ ಮಾಡಿದ್ವಿ. ದೆನ್ ಅಗೇನ್ ಇನ್ ಬಿಟ್ವೀನ್ ನಾವು ವಿಸಿಟೆಡ್ ಮಾಡಿದಾಗೆಲ್ಲ ನಮ್ಗೆ ಅನಿಸ್ತಾ ಇತ್ತು ಓಕೆ ಚೆನ್ನಾಗಿ ಬರ್ತಾ ಇದೆ. ಅವ್ರು ಪಾಯ ಹಾಕಿದಾಗಿಂದ ಹಿಡಿದು
ಫಸ್ಟ್ ಬೇಸ್ಮೆಂಟೇ ಇಂಪಾರ್ಟೆಂಟ್ ಮನೆಗೆ. ಅವಾಗ ನೋಡಿದಾಗ ನಮಗೆ ಕಾನ್ಫಿಡೆನ್ಸ್ ಬಂತು, ಓಕೆ ವಾಸುಕಿ ಈಸ್ ನಾವು ಕರೆಕ್ಟ್ ಚೂಸ್ ಮಾಡಿದ್ದೀವಿ ಅಂತ ಅನಿಸ್ತು. ಅದಾದಮೇಲೆ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿದ್ವಿ, ಕಾನ್ಫಿಡೆನ್ಸ್ ಬಂತು ಹಾಗೇ. ದೆನ್ ಎಲ್ಲೂ ಏನೂ ಅನಿಸಿಲ್ಲ ನಮಗೆ. ದೆನ್ ಫೈನಲಿ ಓಕೆ. ಆ್ಯಂಡ್ ಇವಾಗ ಸ್ಪೇಸ್ ಅಂತ ಬಂದಾಗ ಇದು ಹ್ಯೂಜ್ ಸೈಟ್ ಇಲ್ಲದೇ ಇರೂ ಮನೆ ಮಾತ್ರ ತುಂಬ ಅದೊಂದು ಕನ್ಸರ್ನ್ ಇತ್ತು ನಮಗೆ. ಆಫ್ ಸೈಟ್ ನಮ್ಮ ಬಾಮೈದನು ಬಂದು ಅವ್ರು ಫುಲ್ ಸೈಟಲ್ಲೇ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ. ಆಫ್ ಸೈಟ್ ಇರೋದ್ರಿಂದ ನಮ್ಗೆ ಅದೇ ಕನ್ಸರ್ನ್ ಇತ್ತು, ಯಾವ ಥರ ಬರುತ್ತೆ ಏನು ಸ್ಪೇಸ್ ಎಲ್ಲ ಯಾವ ಥರ ಮೇಂಟೈನ್ ಮಾಡೋದು ಅದೆಲ್ಲ ಕನ್ಸರ್ನ್ ಇತ್ತು. ಅಗೇನ್ ಡಿಸೈನಿಂದ ಹಿಡಿದು ಅವರೆಲ್ಲ ಪ್ಲ್ಯಾನ್ ಕೊಟ್ಟು ದೆನ್ ಅಗೇನ್ ಎಲ್ಲ ಇದು ನಮಗೆ ಒಂದು ಇದು ಕೊಟ್ಟರು, ಪಿಕ್ಚರ್ ಕೊಟ್ಟರು ಯಾವ ಥರ ಬರುತ್ತೆ ಇದೆಲ್ಲ ಅಂತ. ಎಲಿವೇಶನು ಅಷ್ಟೇ, ಅದು ನಮಗೆ ಆ ಥರ ಇದೆ ಅಂತ ಅಂದ್ಕೊಂಡಿರಲಿಲ್ಲ. ಫೈನಲಿ ಎಲ್ಲನೂ ಈಗ ನೋಡಿದಾಗ ಫೈನಲ್ ಫಿನಿಶ್ ಆದಾಗ ನಮಗೆ ಓಕೆ ಚೆನ್ನಾಗಿದೆ ಅನಿಸ್ತಾ ಇದೆ. ಎಲ್ಲ ಸ್ಪೇಸಿಯಸ್ ಆಗಿದೆ, ಎಲ್ಲ ರೂಮ್ಸ್ ಆಗಿರಲಿ ಹಾಲ್ ಆಗಿರಲಿ ಎಲ್ಲ. ಮೆಟೀರಿಯಲ್ ಸೆಲೆಕ್ಷನ್ ಅಂತ ಬಂದಾಗ ಮತ್ತು ಈಗ ವೆಂಟಿಲೇಷನ್ ಬ್ಯಾಂಗ್ಳೂರಲ್ಲಿ ಅಂತ ಬಂದಾಗ ಯಾವ ರೀತಿ ಕ್ವಾಲಿಟಿನ ಪ್ರಿಫರ್ ಮಾಡಿದ್ರು? ಆ್ಯಕ್ಚುಲಿ ನಮ್ಮ ಮಾವರಿಗೆ ಮೆಟೀರಿಯಲ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇತ್ತು. ಅದರಿಂದ ಅವ್ರದ್ದು ನಾವು ಕೊಟೇಶನ್ ತೊಗೊಂಡಾಗ ಮೆಟೀರಿಯಲ್ ಮತ್ತು ವುಡ್ದು ಅದೆಲ್ಲ ಸೆಲೆಕ್ಷನ್ ನೋಡಿದಾಗ ನಾವು ಕಂಪೇರ್ ಮಾಡಿದ್ವಿ. ಒಂದು 3 to 4 ಕೊಟೇಶನ್ ತೊಗೊಂಡಿದ್ವಿ ಬೇರೆ ಕಡೆ. ಅಗೇನ್ ನಾವು ಅವ್ರ ಜೊತೆನೂ ಕಂಪೇರ್ ಮಾಡಿದ್ವಿ, ಮೆಟೀರಿಯಲ್ ಸೆಲೆಕ್ಷನ್ನು, ಮೆಟೀರಿಯಲ್ ಕ್ವಾಲಿಟಿ, ಟೈಪ್ ಆಫ್ ಮೆಟೀರಿಯಲ್ ಅದೆಲ್ಲ ನೋಡಿದ್ವಿ. ಮೆಟೀರಿಯಲ್ ಇದೆಲ್ಲ ನೋಡಿದಾಗ ನಮಗೊಂದು ಐಡಿಯಾ ಇತ್ತು ಆಲ್ರೆಡಿ, ಮೆಟೀರಿಯಲ್ ಯಾವ ಥರ ಚೂಸ್ ಮಾಡಬೇಕು ಏನಂತ. ಅಂದರೆ ನಾವೇ ಓನಾಗಿ ನಿಂತ್ಕೊಂಡು ಮಾಡಿಸ್ಬೇಕು ಅಂತ ಇರೋದ್ರಿಂದ ನಮ್ಗೆ ಐಡಿಯಾ ಇತ್ತು ಆಲ್ರೆಡಿ ಮೆಟೀರಿಯಲ್ದು ವುಡ್ದೆಲ್ಲ. ಫೈನಲಿ ಅವ್ರ ಕೊಟೇಶನ್ ನೋಡಿದಾಗ ಓಕೆ, ನಮ್ಗೆ ಆ ಟೈಮ್ ಇರಲಿಲ್ಲ, ಯಾರು ನಿಂತ್ಕೊಂಡು ಮಾಡಿಸೋ ಟೈಮ್ ಇರಲಿಲ್ಲ, ಯಾಕೆಂದರೆ ಎಲ್ಲರೂ ಜಾಬ್ಗೆ ಹೋಗೋದಲ್ಲ. ಅದಕ್ಕೋಸ್ಕರ ಅವ್ರಿಗೆ ನಾವು ಬಿಟ್ಬಿಟ್ಟಿದ್ವಿ. ನಮ್ಮ ಮಾವರು ಬಂದು ಆಗಾಗ ಜಸ್ಟ್ ಮಾನಿಟ್ರ್ ಮಾಡ್ತಾಯಿದ್ರು. ಬಟ್ ಫೈನಲಿ ಇವಾಗ ಮೀನ್ಸ್ ಒಳ್ಳೆ ಸೆಲೆಕ್ಷನ್ ಅಂತ ಅನಿಸ್ತಾ ಇದೆ. ಓಕೆ. ರೆಕಮೆಂಡೇಶನ್ ಮಾಡಬೇಕು ಅಂದರೆ ಈ ಕಂಪ್ನಿನ ಯಾವ ರೀತಿ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಡಿಸೈನ್ 8 to ಮೀನ್ಸ್ ಔಟ್ ಆಫ್ 10 8 ಕೊಡ್ತೀನಿ. ಮೆಟೀರಿಯಲ್ ಸೆಲೆಕ್ಷನ್ 9, ಔಟ್ ಆಫ್ 8 ಕೊಡ್ಬೋದು. ರೆಫರೆನ್ಸ್ ಕೊಡೋದಿದ್ರೆ ಔಟ್ ಆಫ್ 10ಗೆ 10.